ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಇಡೀ ವಿಶ್ವದಾದ್ಯಂತ ಭಾರತದ ರಾಜತಾಂತ್ರಿಕ ಗೌರವ ಹಾಗೂ ಸರ್ಕಾರದ ಆಡಳಿತ ಶೈಲಿಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಅಮೆರಿಕಾದಂತಹ ಪ್ರಭಾವಿ ದೇಶಗಳ ಮುಂದೆ ಭಾರತದ ಪ್ರಧಾನಿ ಮಾಧ್ಯಮಗಳ ಪ್ರಶ್ನೆಗಳನ್ನ ಎದುರಿಸೋದಕ್ಕೆ ಹಿಂಜರಿಯುತ್ತಾರೆ ಅನ್ನೋ ಸುದ್ದಿ ಹೊರಬಿದ್ದಿರೋದು ಸಣ್ಣ ವಿಷಯವೇನಲ್ಲ. ಅಮೆರಿಕಾದಲ್ಲಿದ್ದ ಭಾರತೀಯ ರಾಯಭಾರಿ ಎರಿಕ್ ಗಾರ್ಸೆಟ್ಟಿ ಅವರು ಇತ್ತೀಚೆಗೆ ಎಕಾನಮಿಕ್ ಟೈಮ್ಸ್ ಕಾರ್ಯಕ್ರಮದಲ್ಲಿ ಆಡಿದ ಮಾತುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಗೂ ಮುನ್ನ ಭಾರತದ ಕಡೆಯವರು ಮಾಧ್ಯಮಗಳಿಂದ ಯಾವುದೇ ಪ್ರಶ್ನೋತ್ತರ ಬೇಡ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಅಂದ್ರೆ ಮೋದಿ ಅವರಿಗೆ ಯಾವುದೇ ರೀತಿಯ ಪ್ರಶ್ನೆಯನ್ನ ಕೇಳೋದು ಬೇಡ ಅಂತ ಹೇಳಿ ಇಲ್ಲಿಂದ ಮನವಿಯನ್ನ ಮಾಡಿದ್ರಂತೆ ಅಮೆರಿಕಕ್ಕೆ ಅನ್ನುವ ವಿಚಾರವನ್ನ ರಾಯಭಾರಿಯೇ ಬಹಿರಂಗಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಆ ಮನವಿಯನ್ನ ಲೆಕ್ಕಿಸದೆ ಕ್ಯಾಮೆರಾಗಳ ಮುಂದೆಯೇ ಯಾರಾದ್ರೂ ಪ್ರಶ್ನೆ ಕೇಳಬಹುದೇ ಅಂತ ನೇರವಾಗಿ 45 ನಿಮಿಷಗಳ ಕಾಲ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಇದು ಕೇವಲ ಒಂದು ಘಟನೆಯಲ್ಲ ವೀಕ್ಷಕರೇ, ಜಗತ್ತಿನ ಮುಂದೆ ನಮಗೆ ಎದುರಾದಂತಹ ಒಂದು ದೊಡ್ಡ ರಾಜತಾಂತ್ರಿಕ ಮುಜುಗರ. ಇಲ್ಲಿ ಗಂಭೀರವಾಗಿ ಯೋಚಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶದ ನಾಯಕನನ್ನ ಅಮೆರಿಕ ಅಧ್ಯಕ್ಷರು ಮತ್ತು ಅಲ್ಲಿನ ರಾಜತಾಂತ್ರಿಕ ವಲಯ ಎಷ್ಟು ಗಂಭೀರವಾಗಿ ಪರಿಗಣಿಸ್ತದೆ ಅನ್ನೋದು. ಅಮೆರಿಕದ ರಾಯಭಾರಿ ಬಹಿರಂಗವಾಗಿ ನಾಯಕರೊಬ್ಬರು ಪ್ರಶ್ನೆಗಳಿಗೆ ಹೆದರ್ತಾರೆ ಎಂಬಂತೆ ಮಾತನಾಡಿದ್ದು ಒಂದ್ ಕಡೆಯಾದ್ರೆ, ಭಾರತ ಮಾಡಿದಂತಹ ಮನವಿಯನ್ನ ಟ್ರಂಪ್ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದು ಇನ್ನೊಂದ್ ಕಡೆ. ಇದು ನಮ್ಮ ವಿದೇಶಾಂಗ ನೀತಿಯ ಸಾಮರ್ಥ್ಯ ಮತ್ತು ದೇಶದ ನಾಯಕತ್ವದ ಮೇಲಿರುವ ಗೌರವದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತದೆ. ಜಗತ್ತಿನ ದೊಡ್ಡ ಶಕ್ತಿಯಾಗೋದಕ್ಕೆ ಹೊರಟಿರುವಂತಹ ಭಾರತ ತನ್ನ ನಾಯಕರಿಗೆ ಮಾಧ್ಯಮಗಳ ಮುಂದೆ ಮುಖಾಮುಖಿಯಾಗೋದಕ್ಕೆ ಧೈರ್ಯವಿಲ್ಲ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇರೋದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ. ವಿದೇಶಾಂಗ ಸಚಿವಾಲಯ ಈ ಎಲ್ಲಾ ವಿದ್ಯಮಾನಗಳ ಬಗ್ಗೆ ಮೌನ ವಹಿಸಿರೋದು ಈ ಕಳವಳವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇದು ಕೇವಲ ಅಮೆರಿಕದ ಘಟನೆಗೆ ಮಾತ್ರ ಸೀಮಿತವಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ವಿದೇಶಗಳಿಗೆ ಪ್ರಧಾನಿ ಅವರು ಭೇಟಿ ನೀಡಿದಾಗೆಲ್ಲ ಇದೇ ರೀತಿಯ ಮುಜುಗರದ ಸನ್ನಿವೇಶಗಳು ಪುನರಾವರ್ತನೆಯಾಗ್ತಲೇ ಇದೆ. ಇತ್ತೀಚೆಗೆ ನಾರ್ವೆ ಪ್ರವಾಸದ ಸಮಯದಲ್ಲಿ ಅಲ್ಲಿನ ಸ್ಥಳೀಯ ಪತ್ರಕರ್ತೆ ಹೆಲ್ಲೆ ಲಿಂಕ್ ಅವರು ವಿಶ್ವದ ಅತ್ಯಂತ ಸ್ವತಂತ್ರ ಪತ್ರಿಕಾ ರಂಗವನ್ನ ಹೊಂದಿರುವ ದೇಶದಲ್ಲಿ ನೀವ್ಯಾಕೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸೋದಿಲ್ಲ ಅಂತ ನೇರವಾಗಿ ಕೇಳಿದ್ರು. ಆ ಸಮಯದಲ್ಲಿ ಯಾವುದೇ ಉತ್ತರವನ್ನ ನೀಡದೆ ಪ್ರಧಾನಿ ಅಲ್ಲಿಂದ ತೆರಳಿದ ದೃಶ್ಯ ಇವತ್ತಿಗೂ ಕೂಡ ಮಾಧ್ಯಮಗಳಲ್ಲಿ ಸದ್ದು ಮಾಡ್ತಾ ಇದೆ. ಅದೇ ರೀತಿ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಕೂಡ ಅಲ್ಲಿನ ಪ್ರಮುಖ ಮಾಧ್ಯಮಗಳು ನಾವು ಮೋದಿ ಅವರ ಹತ್ರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ಅವರು ಯಾವುದೇ ಪೂರ್ವ ತಯಾರಿ ಇಲ್ಲದ ಪತ್ರಿಕಾಗೋಷ್ಠಿಯಿಂದ ದೂರ ಉಳಿತಾರೆ ಅಂತ ವ್ಯಂಗ್ಯವಾಡಿದ್ರು. ಪ್ರತಿಯೊಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ನಾಯಕನೊಬ್ಬ ಪ್ರಶ್ನೆಗಳಿಂದ ಓಡಿ ಹೋಗ್ತಾನೆ ಅನ್ನುವಂತಹ ಪ್ರತಿಬಿಂಬ ಮೂಡೋದು ದೇಶದ ಗೌರವಕ್ಕೆ ಶೋಭೆ ತರೋದಿಲ್ಲ. ಪ್ರಜಾಪ್ರಭುತ್ವದ ಮೂಲಭೂತ ತತ್ವವೇ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆ. ಕೇವಲ ಏಕಮುಖ ಸಂವಾದ ಅಥವಾ ಕ್ಯಾಮೆರಾದ ಮುಂದೆ ಸ್ಕ್ರಿಪ್ಟ್ ಸಿದ್ಧಪಡಿಸಿದ ಭಾಷಣಗಳನ್ನ ಮಾಡುವುದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಪ್ರತಿಯೊಬ್ಬ ಜನಪ್ರತಿನಿಧಿಯು ಪತ್ರಿಕಾ ರಂಗದ ಮೂಲಕ ಜನರಿಗೆ ಉತ್ತರ ನೀಡೋದಕ್ಕೆ ಬದ್ಧನಾಗಿರ್ಬೇಕು. ಆದ್ರೆ ಕಳೆದ 12 ವರ್ಷಗಳ ಸುದೀರ್ಘ ಆಡಳಿತದಲ್ಲಿ ಭಾರತದಲ್ಲಿ ಒಂದೇ ಒಂದು ಮುಕ್ತ ಪತ್ರಿಕಾಗೋಷ್ಠಿ ನಡೆಯದಿರುವುದು ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಬಿದ್ದ ದೊಡ್ಡ ಪೆಟ್ಟಾಗಿದೆ. ಈ ಹಿಂದೆ ಆಡಳಿತ ನಡೆಸಿದಂತಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಮೌನ ಪ್ರಧಾನಿ ಅಂತ ಹೇಳಿ ಬಿಜೆಪಿ ಹೀಯಾಳಿಸ್ತಾ ಇತ್ತು. ಆದ್ರೆ ಅದೇ ಮನಮೋಹನ್ ಸಿಂಗ್ ಅವರು ತಮ್ಮ 10 ವರ್ಷಗಳ ಆಡಳಿತ ಅವಧಿಯಲ್ಲಿ ನೂರಾರು ಮುಕ್ತ ಪತ್ರಿಕಾಗೋಷ್ಠಿಯನ್ನ ನಡೆಸಿ ದೇಶದ ಮತ್ತು ವಿದೇಶಿ ಮಾಧ್ಯಮಗಳ ಕಠಿಣ ಪ್ರಶ್ನೆಗಳಿಗೆ ನಿಂತು ಉತ್ತರಿಸಿದ್ರು ಎನ್ನುವ ಸತ್ಯವನ್ನ ನಾವಿಲ್ಲಿ ನೆನಪಿಸಬೇಕಾಗಿದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ವಿದೇಶಾಂಗ ನೀತಿಯ ನಿರ್ವಹಣೆ ಮತ್ತು ಜಾಗತಿಕ ವೇದಿಕೆಗಳಲ್ಲಿ ನಮ್ಮ ನಿಲುವುಗಳು ಕೂಡ ಸಂಪೂರ್ಣವಾಗಿ ಹಳಿ ತಪ್ತಾ ಇದೆ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾವು ಭಾರತೀಯ ಗ್ರಾಹಕರ ಹಿತದೃಷ್ಟಿಯಿಂದ ನಿರ್ಧಾರ ತಗೊಳ್ತೇವೆ, ಯಾರ್ದೋ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಹೇಳಿ ಕಠಿಣ ಭಾಷೆಯಲ್ಲಿ ಮಾತನಾಡ್ತಾರೆ. ಆದ್ರೆ ವಾಸ್ತವ ಸ್ಥಿತಿ ಸಂಪೂರ್ಣವಾಗಿ ವಿಭಿನ್ನವಾಗಿದೆ.
ಅಮೆರಿಕದ ಫರ್ಮಾನು ಬಂದ ತಕ್ಷಣವೇ ಇರಾನ್ನಿಂದ ತೈಲ ಖರೀದಿಸುವುದನ್ನ ಭಾರತ ನಿಲ್ಲಿಸಿತು. ಚಾಬಹರ್ ಬಂದರು ಯೋಜನೆ ಸೇರಿದಂತೆ ವೆನೆಜುವೆಲಾ ಮತ್ತು ರಷ್ಯಾದ ವಿಚಾರದಲ್ಲೂ ಕೂಡ ಅಮೆರಿಕದ ನಿರ್ಬಂಧಗಳು ಬಂದಾಗ ಭಾರತ ಸರ್ಕಾರ ನಮ್ರವಾಗಿ ಶರಣಾಗಿದೆ. ಭಾಷಣಗಳಲ್ಲಿ ಸಾರ್ವಭೌಮತ್ವದ ಮಾತುಗಳನ್ನಾಡೋದು ಮತ್ತು ಪ್ರಾಯೋಗಿಕವಾಗಿ ಬೇರೆ ದೇಶಗಳ ಒತ್ತಡಕ್ಕೆ ಮಣಿಯೋದು, ಈ ಎರಡರ ನಡುವಿನ ಅಂತರವನ್ನ ಇಡೀ ಜಗತ್ತು ಇವತ್ತು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ರಾಜತಾಂತ್ರಿಕ ವಿಚಾರಗಳು ಹೀಗಿದ್ರೆ ದೇಶದ ಒಳಗಿನ ಸ್ಥಿತಿ ಇದೆಯಲ್ಲ, ಅದು ಮತ್ತಷ್ಟು ಕಳವಳಕಾರಿಯಾಗಿದೆ. ಸರ್ಕಾರದ ನಿರ್ಧಾರಗಳನ್ನ ಅಥವಾ ಪ್ರಧಾನಿಯವರ ಮೌನವನ್ನ ಪ್ರಶ್ನಿಸುವವರನ್ನ ದೇಶದ್ರೋಹಿಗಳು ಅಥವಾ ದಿಮಾಂಗಿ ನಕ್ಸಲ್ ಅಂತ ಹೇಳಿ ಬಿಂಬಿಸುವ ಕೆಲಸ ನಡೀತಾ ಇದೆ. ಆಡಳಿತಾರೂಢ ಪಕ್ಷದ ಅಧಿಕೃತ ಪ್ರಚಾರ ವೇದಿಕೆಗಳು ತಮ್ಮದೇ ದೇಶದ ಹಿರಿಯ ಪತ್ರಕರ್ತರು ಮತ್ತು ಕಂಟೆಂಟ್ ಕ್ರಿಯೇಟರ್ಗಳ ಚಿತ್ರಗಳನ್ನ ಬಳಸಿ ಅವರ ವಿರುದ್ಧ ಸಾರ್ವಜನಿಕರಲ್ಲಿ ದ್ವೇಷ ಬಿತ್ತುವಂತಹ ರೀಲ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಕೆಲಸ ರಾಜಕೀಯ ವಿರೋಧಿಗಳು ಮತ್ತು ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸೋದೇ ಹೊರತು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡೋದಲ್ಲ. ವಿದೇಶಗಳಲ್ಲಿ ದೇಶದ ಗೌರವಕ್ಕೆ ಪೆಟ್ಟು ಬೀಳ್ತಾ ಇದ್ರು ಒಳಗಡೆ ದೇಶದ ಪ್ರಜೆಗಳ ವಿರುದ್ಧವೇ ಸೈಬರ್ ಸಮರ ಸಾರೋದು ಪ್ರಜಾಪ್ರಭುತ್ವದ ದುರಂತ ಅಲ್ವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಆಗ್ತಾ ಇರುವಂತಹ ಇಂತಹ ಸಾಲು ಸಾಲು ಹಿನ್ನಡೆಗಳಿಗೆ ಮುಖ್ಯ ಕಾರಣ ಇಡೀ ವಿದೇಶಾಂಗ ನೀತಿಯನ್ನ ಕೇವಲ ಒಬ್ಬ ವ್ಯಕ್ತಿಯ ನಿರ್ಮಾಣಕ್ಕಾಗಿ ಬಳಸಿಕೊಳ್ತಾ ಇರೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನ ಸಾರ್ವಜನಿಕವಾಗಿ ಟ್ಯಾರಿಫ್ ಕಿಂಗ್ ಅಂತ ಕರೀತಾರೆ. ಭಾರತದ ಆರ್ಥಿಕತೆಯನ್ನ ಹೆಲ್ ಹೋಲ್ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ ಮತ್ತು ಭಾರತ ಪಾಕಿಸ್ತಾನದ ನಡುವಿನ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದೀನಿ ಅಂತ 60ಕ್ಕೂ ಹೆಚ್ಚು ಬಾರಿ ಹೇಳ್ಕೊಳ್ತಾರೆ. ಭಾರತದಂತಹ ದೊಡ್ಡ ಶಕ್ತಿಯನ್ನ ಪಾಕಿಸ್ತಾನದ ಮಟ್ಟಕ್ಕೆ ತಂದು ನಿಲ್ಲಿಸಿದಾಗ ಕೂಡ ನಮ್ಮ ವಿದೇಶಾಂಗ ಇಲಾಖೆ ಮೌನ ವಹಿಸ್ತಾ ಇದೆ. ನಾಯಕನ ವಿಶ್ವಗುರು ಬಿಂಬವನ್ನ ಕಾಪಾಡಿಕೊಳ್ಳುವ ತವಕಲಲ್ಲಿ ದೇಶದ ಸಾರ್ವಭೌಮತ್ವದ ಪ್ರತಿಷ್ಠೆಯನ್ನ ಪಣಕ್ಕಿಡಲಾಗ್ತಿದೆ. ಇದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆಯನ್ನ ನಾನು ಕೊಡ್ತೀನಿ ನೋಡಿ. ವಿದೇಶಿ ನಾಯಕರ ಭೇಟಿಯನ್ನ ಕೇವಲ ಪ್ರಚಾರದ ಸರಕನ್ನಾಗಿ ಮಾಡಿಕೊಳ್ತಾ ಇರೋದು. ಅಂದ್ರೆ ಇಟಲಿ ಪ್ರಧಾನಿ ಮೆಲೋನಿ ಅವರೊಂದಿಗಿನ ಭೇಟಿಯನ್ನ ರಾಜತಾಂತ್ರಿಕ ಮಾತುಕತೆಗಿಂತ ಹೆಚ್ಚಾಗಿ ಮೆಲೋಡಿ ಅನ್ನುವಂತಹ ಸೋಷಿಯಲ್ ಮೀಡಿಯಾ ರೀಲ್ಸ್ ಗಳ ಮೂಲಕ ವೈರಲ್ ಮಾಡಲಾಯಿತು. ಈ ರೀತಿಯ ಸೋ ಕಾಲ್ಡ್ ಕ್ಯೂಟ್ ವಿಡಿಯೋಗಳಿಂದ ಭಾರತಕ್ಕೆ ಸಿಕ್ಕಿದ್ದೇನು? ಅಂದ್ರೆ ಭಾರತಕ್ಕೆ ರಾಜತಾಂತ್ರಿಕವಾಗಿ ಏನ್ ಲಾಭ ಇದೆ? ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ, ವ್ಯಾಪಾರ ಒಪ್ಪಂದಗಳು, ಗಡಿ ಒಪ್ಪಂದ, ಅದೇ ರೀತಿ ಗಡಿ ಭದ್ರತೆ ಮತ್ತು ತಂತ್ರಜ್ಞಾನದ ವಿಷಯಗಳಲ್ಲಿ ಭಾರತದ ಹಿತಾಸಕ್ತಿ ಕಾಪಾಡೋದಕ್ಕಿಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್ಸ್ ಮತ್ತು ವ್ಯೂಸ್ ಪಡೆಯೋದೇ ವಿದೇಶಾಂಗ ನೀತಿಯ ಗುರಿಯಾದ್ರೆ ದೇಶಕ್ಕೆ ಸಿಗೋದು ಇಂತಹ ಮುಜುಗರ ಅಲ್ಲದೆ ಇನ್ನೇನು ಹೇಳಿ? 2014ಕ್ಕಿಂತ ಮೊದಲು ಜಗತ್ತು ಭಾರತವನ್ನ ನೋಡ್ತಾ ಇದ್ದ ರೀತಿಯೇ ಬೇರೆ ಇತ್ತು ವೀಕ್ಷಕರೇ. ಅಂದು ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ವೈದ್ಯರು, ನಮ್ಮ ವಿಜ್ಞಾನಿಗಳು, ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು ಮತ್ತು ಕಲಾವಿದರು ಜಗತ್ತಿನಾದ್ಯಂತ ಭಾರತದ ನಿಜವಾದ ರಾಯಭಾರಿಗಳಾಗಿ ವಿಶ್ವಗುರು ಅನ್ನುವಂತ ಹೆಮ್ಮೆಯನ್ನ ತಂದುಕೊಟ್ಟಿದ್ರು. ಆದ್ರೆ ಕಳೆದ 12 ವರ್ಷಗಳಲ್ಲಿ ಇಡೀ ದೇಶದ ಅಸ್ತಿತ್ವವನ್ನ ಕೇವಲ ಒಬ್ಬ ವ್ಯಕ್ತಿಯ ಸುತ್ತ ಕೇಂದ್ರೀಕರಿಸಲಾಗ್ತಿದೆ. ಪ್ರತಿಯೊಂದು ಅಂತಾರಾಷ್ಟ್ರೀಯ ಸಾಧನೆಯನ್ನು ವ್ಯಕ್ತಿ ಪೂಜೆಗೆ ಬಳಸಿಕೊಂಡ ಪರಿಣಾಮವಾಗಿ ಇವತ್ತು ಆ ವ್ಯಕ್ತಿಯ ಮೇಲಿನ ಸಣ್ಣ ಕಪ್ಪು ಚುಕ್ಕೆ ಕೂಡ ಇಡೀ ದೇಶದ ಗೌರವಕ್ಕೆ ಧಕ್ಕೆ ತರ್ತಾ ಇದೆ. ಪ್ರಧಾನಿ ಪ್ರಶ್ನೆಗಳಿಗೆ ಹೆದರ್ತಾರೆ ಎನ್ನುವ ಪ್ರತಿಬಿಂಬ ಸೃಷ್ಟಿಯಾಗಿರೋದು ಈ ವ್ಯಕ್ತಿ ಕೇಂದ್ರಿತ ರಾಜಕಾರಣದ ನೇರ ಪರಿಣಾಮ ಅಂತಾನೆ ಹೇಳ್ಬೋದು. ಕೊನೆಯದಾಗಿ, ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳು ಮತ್ತು ಸಾರ್ವಜನಿಕರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸೋದಿದೆಯಲ್ಲ, ಅದು ನಾಯಕನ ದೌರ್ಬಲ್ಯ ಅಲ್ಲ, ಬದಲಿಗೆ ಅದು ಆಡಳಿತದ ಶಕ್ತಿ. ಪ್ರಶ್ನೆಗಳಿಂದ ಓಡಿ ಹೋಗುವ ಮೂಲಕ ಅಥವಾ ವಿದೇಶಗಳಲ್ಲಿ ಮಾಧ್ಯಮಗಳನ್ನ ನಿಯಂತ್ರಿಸಲು ಪ್ರಯತ್ನಿಸುವ ಮೂಲಕ ಯಾವುದೇ ನಾಯಕ ದೊಡ್ಡವನಾಗೋದಕ್ಕೆ ಸಾಧ್ಯ ಇಲ್ಲ. ಈಗ್ಲಾದ್ರೂ ಸರ್ಕಾರ ಮತ್ತು ವಿದೇಶಾಂಗ ಸಚಿವಾಲಯ ತಮ್ಮ ಆತ್ಮಾವಲೋಕನವನ್ನ ಮಾಡ್ಕೊಳ್ಬೇಕಿದೆ. ಕೇವಲ PR ಸ್ಟಂಟ್ಗಳು ಮತ್ತು ರೀಲ್ಸ್ ಗಳಿಂದ ದೇಶದ ವಿದೇಶಾಂಗ ನೀತಿಯನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತನ್ನ ಕಳೆದು ಹೋದ ಗಾಂಭೀರ್ಯ ಮತ್ತು ಗೌರವವನ್ನ ಮರಳಿ ಪಡಿಬೇಕಾದ್ರೆ ಮುಕ್ತವಾದ ಸಂವಾದ ಮತ್ತು ಪಾರದರ್ಶಕತೆಗೆ ಆದ್ಯತೆ ನೀಡಲೇಬೇಕಾಗಿದೆ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.